ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾನು ಬಿಸಿಬೇಳೆ ಬಾತು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ನೋಡ್ರಿ, ಮೊದಲಿಗೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ಬಟಾಣಿ ತೊಗೊಂಡಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ. ಬಟಾಣಿನ ನೆಂದಿದೆ. ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು 5-6 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಸಾಸಿವೆ, ಜೀರಿಗೆ, ಎಣ್ಣೆ, ಒಗ್ಗರಣೆ. ನೋಡ್ರಿ, ಒಂದೊಂದು ಬೌಲ್ನಷ್ಟು ತಗೊಂಡಿದ್ದೀನಿ. ಒಂದು ಬೌಲ್ ಬೇಳೆ ಆದ್ರೆ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ನಾನು. ಅವೆರಡನ್ನೂ ಹಾಕ್ಬಿಟ್ಟು ನಾವು ಚೆನ್ನಾಗಿ ತೊಳ್ಕೊಳ್ಳೋಣ ನೀರಲ್ಲಿ. ಒಂದು 3 ಸಲನಾದ್ರೂ ತೊಳ್ಕೊಬೇಕು ಚೆನ್ನಾಗಿ. ಸೇಮ್ ಒಂದು ಕಪ್ ಅಳತೆಲ್ಲೇ ನೀವು ಜಾಸ್ತಿ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ದೊಡ್ಡ ಕಪ್ನಲ್ಲಿ ತಗೋಬಹುದು ನೀವು. ನಾನಿಲ್ಲಿ ಮೀಡಿಯಂ ಸೈಜ್ ಕಪ್ನಲ್ಲಿ ತಗೊತಾ ಇದ್ದೀನಿ. ನೋಡ್ರಿ, ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳೋಣ. ನೋಡ್ರಿ, ತೊಳೆದಾಯ್ತು. ಮತ್ತೆ ಅದು ಮುಳುಗುವಷ್ಟು ನಾವು ನೀರು ಹಾಕೊಳ್ಳಂದ್ರಿ, ಬೇಳೆ ಅಕ್ಕಿನ ಮುಳುಗುವಷ್ಟು. ನೆಕ್ಸ್ಟ್ ತರಕಾರಿ ಎಲ್ಲಾನು ಹಾಕೊಳ್ಳಂದ್ರಿ. ನೀವು ಬೇಕಿದ್ರೆ ಇದಕ್ಕೆ ನವಿಲ್ಕೋಸ್ ಬರುತ್ತಲ್ವಾ, ಗೆಡ್ಡೆ, ಅದನ್ನ ಉದ್ದುದ್ದಕ್ಕೆ ಹೆಚ್ಚಾದ್ರೂ ಹಾಕೋಬಹುದು. ತುಂಬಾ ಟೇಸ್ಟ್ ಇರುತ್ತೆ ಚೆನ್ನಾಗಿ. ನೋಡ್ರಿ, ಬಟಾಣಿ ಕಾಳು ಹಾಕೊಂಡಿದ್ದೀನಿ, ಒಂದು ಟೊಮೆಟೊ ಹಾಕೊಂಡಿದ್ದೀನಿ. ನೀವು ಟೊಮೆಟೊ ಬೇಕಿದ್ರೆ ಒಗ್ಗರಣೆಲ್ಲಾದ್ರೂ ಹಾಕೋಬಹುದು, ಇದ್ರಲ್ಲಾದ್ರೂ ಹಾಕೋಬಹುದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪು ಹಾಕೋಬೇಕಾಗುತ್ತೆ ನಾವು ಬೇಯುವಾಗನೇ. ನೋಡ್ರಿ, ಕುಕ್ಕರ್ ಮುಚ್ಚಳಿಕೆ ಮುಚ್ಚಿಬಿಟ್ಟು 2 ವಿಸಲ್ ಮಾತ್ರ ಕೂಗಿಸ್ಕೋಬೇಕಾಗುತ್ತೆ ನಾವು. ಎರಡು ವಿಸಲ್ ಸಾಕು ಕಂಡ್ರಿ ಇದಕ್ಕೆ. ನೋಡ್ರಿ, ಈ ರೀತಿ ಬೆಂದಿದೆ ನೋಡ್ರಿ ಚೆನ್ನಾಗಿ. ಇದನ್ನ ಒಂದು ಸೈಡಲ್ಲಿ ಇಡೋಣ. ಇಟ್ಬಿಟ್ಟು ನೆಕ್ಸ್ಟ್ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಲ್ರೆಡಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಚಟ್ಪಟ್ ಅಂತ ಚಿಡಿಬೇಕಂದ್ರೆ ಚೆನ್ನಾಗಿ ಚಿಡಿಬೇಕು. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕೊಳ್ಳಿ. ನೋಡಿ, ನೀವು ಬೇಕಿದ್ರೆ ಇದಕ್ಕೂ ಒಗ್ಗರಣೆಯಲ್ಲಿ ಒಂದು ಟೊಮೆಟೊ ಹಾಕ್ಬೋದು. ಒಗ್ಗರಣೆಗೆ ಶೇಂಗಾ ಬೀಜನೂ ಚೆನ್ನಾಗಿರುತ್ತೆ. ನೋಡ್ರಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಎರಡನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಒಂದು 5 ನಿಮಿಷನಾದ್ರೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹುಣಸೆ ಹುಳಿ ಆಲ್ರೆಡಿ ನಾನು ನೆನೆ ಹಾಕಿಟ್ಟಿದ್ದೆ. ಹುಣಸೆ ಹುಳಿನೂ ಹಾಕೊಳ್ಳೋಣ್ರಿ. ಬಿಸಿಬೇಳೆ ಬಾತಿಗೆ ಹುಣಸೆನ್ನು ಮೇನ್ ಕಂಡ್ರಿ. ಹುಣಸೆ ಇಲ್ದಲೆ ಟೇಸ್ಟ್ ಆಗಲ್ಲ, ಅದು ಹುಳಿ ಹಾಕ್ಲೇಬೇಕಾಗುತ್ತೆ ಬಿಸಿಬೇಳೆ ಬಾತಿಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ, 10 ರೂಪಾಯಿ ಪ್ಯಾಕೆಟು GRB ಬಿಸಿಬೇಳೆ ಬಾತ್ ಪೌಡರ್, ಅದನ್ನ ಹಾಕ್ತಾ ಇದೀನಿ ನಾನು ಮಸಾಲೆನ. ಅದು ಪ್ಯಾಕೆಟ್ ಅಷ್ಟೂನು ನಾನು ಹಾಕ್ತಾ ಇದೀನಿ ಇಲ್ಲಿ. ನೋಡ್ರಿ, ಇದು ಬಿಸಿಬೇಳೆ ಬಾತು ತುಂಬಾನೇ ರುಚಿಕರ, ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ. ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ನೋಡ್ರಿ, ಆ ಕುಕ್ಕರ್ ಅಲ್ಲಿ ಬೆಂದಿರುವಂತದ್ದು ಎಲ್ಲ ಮಿಶ್ರಣ ಇದಕ್ಕೆ ಹಾಕೊಂಡು ನೀರ್ ಇವಾಗ್ಲೇ ಹಾಕೋಬೇಕಾಗುತ್ತೆ. ನಾವು ನೀರ್ ಎಷ್ಟು ಬೇಕೋ ಪ್ರಮಾಣದಲ್ಲಿ ನಾವು ಹಾಕೋಬೇಕು. ನಾನಿಲ್ಲಿ ಬಿಸಿಬೇಳೆ ಬಾತು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದೀನಿ ಕಣ್ರಿ. ಇದು ಯಾವಾಗ್ಲೂ ಬಿಸಿಬೇಳೆ ಬಾತು ತೆಳ್ಳಗಿದ್ರೇನೆ ಟೇಸ್ಟ್ ಕಣ್ರಿ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಣ್ರಿ. ನೋಡ್ರಿ, ಅಕ್ಕಿ ತರಕಾರಿ ಕಾಣ್ಬೇಕಂಡ್ರಿ ಆ ರೀತಿ. ನೋಡ್ರಿ, 2 ವಿಸಲ್ ಅಷ್ಟೇ ನಾನು ಕೂಗಿಸ್ಕೊಂಡಿನಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಬಾತು. ನೀವೇ ನೋಡ್ತಾ ಇರ್ಬೋದು. ನೋಡ್ರಿ, ಎಷ್ಟು ಚೆನ್ನಾಗಿದೆ. ನೋಡ್ರಿ, ಇದು ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದ್ ಸ್ವಲ್ಪ ಹೊತ್ತು. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡ್ರಿ, ಬಿಸಿಬೇಳೆ ಬಾತು ರೆಡಿ ಆಯ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ. ನೋಡ್ರಿ, ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಇದಕ್ಕೆ ಖಾರ ಬೂಂದಿ ಅಥವಾ ಖಾರನಾದ್ರೂ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.